ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸಹ ಚೆನ್ನಾಗಿದ್ದೀವಿ. ಇವತ್ತು ಮುಕ್ಕೋಟಿ ಏಕಾದಶಿಯ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗಿದ್ದೀನಿ, ಕೇಳ್ತಾ ಹೋಗಿ. ವೈಕುಂಠ ಏಕಾದಶಿ ಅಂದರೆ ಏನು, ಯಾಕೆ ಉಪವಾಸ ಮಾಡಬೇಕು, ಈ ವ್ರತದ ಆಚರಣೆ ಏನು, ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ. ಮೊದಲನೇದಾಗಿ ವೈಕುಂಠ ಏಕಾದಶಿ ಇದು ಹಿಂದೂ ಧರ್ಮದಲ್ಲಿ ಧಾರ್ಮಿಕವಾಗಿ ಆಚರಣೆ ಮಾಡ್ತಾರೆ. ಈ ದಿನಾನ ನಾವು ವಿಷ್ಣುವಿಗೆ, ಶ್ರೀಹರಿಗೆ ಈ ದಿನಾನ ಮುಡುಪಾಗಿಟ್ಟಿರ್ತೀವಿ. ಮೊದಲಿಗೆ ಮನೆ ದೇವರಿಗೆ ಪೂಜೆ ಆದ ನಂತರ ವಿಷ್ಣು ದೇವರಿಗೆ ಪೂಜೆ ಮಾಡಬೇಕು. ಇದರಲ್ಲಿ ನಮ್ಮದು ಒಂದು ಸ್ವಾರ್ಥ ಅಂತ ಇದೆ. ನಾವು ಉಪವಾಸ ವ್ರತ ಮಾಡೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಬೇಡಿಕೆ, ಕನಸು, ಯಶಸ್ಸು ಸಹ ನಮಗೆ ಸಿಗುತ್ತದೆ. ವೈಕುಂಠ ಏಕಾದಶಿ ಏನು ಮಾಡಬಾರ್ದು, ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಈ ವರ್ಷ ಮೊದಲೇ ನಂಬರ್ 1 ಈ ವರ್ಷ ಜಾನ್ವರಿ 9ನೇ ತಾರೀಕು 12 ಗಂಟೆಗೆ ಮಧ್ಯಾಹ್ನ ಸ್ಟಾರ್ಟ್ ಆಗಿ ಜಾನ್ವರಿ 10ನೇ ತಾರೀಕು 10 ಗಂಟೆಗೆ ಕೊನೆ ಆಗುತ್ತೆ. ನಾವು ಆಚರಣೆ ಮಾಡಬೇಕಾಗಿರೋದು ಯಾವತ್ತು ಅಂದರೆ 10ನೇ ತಾರೀಕು, ಜಾನ್ವರಿ 10ನೇ ತಾರೀಕು ಆಚರಣೆಯಲ್ಲಿರುತ್ತೆ. ಸ್ಟೆಪ್ ನಂಬರ್ 2 ಅಂದರೆ ವೈಕುಂಠ ಏಕಾದಶಿ ದಿನ ಉಪವಾಸ ಯಾಕೆ ಮಾಡಬೇಕು ಅಂತ. ಉಪವಾಸ ಯಾಕೆ ಮಾಡಬೇಕು ಅಂದರೆ, ಉಪವಾಸ ಮಾಡೋದ್ರಿಂದ ನಾವು ಮಾಡಿರೋ ಪಾಪ ಕರ್ಮಗಳೆಲ್ಲ ನಾಶ ಆಗುತ್ತೆ ಅಂತ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ವಿಷ್ಣು ದೇವರ ಪ್ರೀತಿಗೆ, ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಂತಲೂ ಹೇಳ್ಬೋದು. ಮನುಷ್ಯ ಶುದ್ಧವಾಗಿಟ್ಕೊಂಡು ನಮ್ಮ ಎಲ್ಲ ಜೀವನ ಕಷ್ಟ ಸುಖ ಎಲ್ಲ ಅನುಭವಿಸಿದ ನಂತರ, ಮರಣದ ನಂತರ ನಮಗೆ ಮೋಕ್ಷನ ಈಸಿಯಾಗಿ ಪಡ್ಕೋಬೋದು ಅಂತ ನಂಬಿಕೆ ಇದೆ. ಆದ್ದರಿಂದ ಉಪವಾಸನ ಮಾಡಿ ವೈಕುಂಠ ದ್ವಾರಕ್ಕೆ ಎಲ್ಲ ದೇವಸ್ಥಾನಕ್ಕೂ ಹೋಗಿ ವೈಕುಂಠ ದ್ವಾರನ ಪ್ರವೇಶಿಸಬೇಕು ಅಂತ ನಂಬಿಕೆ ಇದೆ ಮತ್ತು ವಾಡಿಕೆಯೂ ಸಹ ಇದೆ. ವೈಕುಂಠ ಏಕಾದಶಿಯ ಧಾರ್ಮಿಕ ಮಹತ್ವ ಏನು? ಹಿಂದೂ ಧರ್ಮದ ಪ್ರಕಾರ ಹೇಳಬೇಕು ಅಂದರೆ ಈ ದಿನ ತುಂಬ ಪಾವಿತ್ರತೆಯ ದಿನ ಅಂತಲೇ ಕನ್ಸಿಡರ್ ಆಗುತ್ತೆ. ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ, ಉಪವಾಸ ಮಾಡುವುದರಿಂದ ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈ ದಿನವಂದು ಉಪವಾಸ ಮತ್ತು ಪೂಜೆ ಮಾಡೋದ್ರಿಂದ ನಮ್ಮ ಜನನ ಮರಣ ಚಕ್ರದಿಂದ ಮುಕ್ತಿಯೂ ಸಿಗುತ್ತದೆ ಅಂತ ನಂಬಿಕೆ ಇದೆ. ನಾವು ವೈಕುಂಠ ಏಕಾದಶಿ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಡೌಟ್ ಇರುತ್ತೆ. ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ. ವೈಕುಂಠ ಏಕಾದಶಿ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ಇದರ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ನಂಬರ್ 2, ಬಳಿಕ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಸಿ ನಂತರ ಅಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ಇಟ್ಟು ಪೂಜೆ ಮಾಡಬೇಕು. 3ನೇದು, ಇದಾದ ನಂತರ ವಿಷ್ಣುವಿಗೆ ನೀರಿನಿಂದ ಅಭಿಷೇಕ ಮಾಡಬೇಕು. ನಂತರ ಅವರು ಶ್ರೀಗಂಧ, ರೋಲಿ ಮತ್ತು ಸಿಂಧೂರಗಳಿಂದ ಅವರನ್ನ ಹೂಗಳಿಂದ ಪೂಜೆ ಮಾಡಬೇಕು. ನಂಬರ್ 4, ನಂತರ ವಿಷ್ಣುವಿನ ವಿವಿಧ ಮಂತ್ರಗಳನ್ನು ಜಪಿಸಬೇಕು. ಮಂತ್ರ ಯಾವುದು? ತುಂಬ ಇಷ್ಟವಾದ ಮಂತ್ರ ಅಂದರೆ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಂಬರ್ 5, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ನೈವೇದ್ಯಕ್ಕೆ ಇಡಬೇಕು. ಯಾವುದೇ ಕಾರಣಕ್ಕೂ ಅನ್ನ ತಿನ್ನೋ ಹಾಗಿಲ್ಲ ಏಕಾದಶಿ ಇರೋದ್ರಿಂದ. ಶುಗರ್ ಪೇಷಂಟು ಅಥವಾ ಹುಷಾರಿಲ್ಲ, ನಾನು ಊಟ ಮಾಡಲೇಬೇಕು ಅನ್ನೋರು ಸ್ವಲ್ಪ ಅವಲಕ್ಕಿ, ಉಪ್ಪಿಟ್ಟು ಅಥವಾ ಹಣ್ಣುಗಳು ತಿನ್ನಬಹುದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.